ಓಂ ಅದೃಶ್ಯತ್ವಾದಿಗುಣಕೋ ಧರ್ಮೋಕ್ತೇಃ ಓಂ ಯತ್ತದದ್ರೇಶ್ಯಂ ಅಗ್ರಾಹ್ಯಂ ಅಗೋತ್ರಂ ಅವರ್ಣಂ ಅಚಕ್ಷುಶ್ರೋತ್ರಂ ತದಪಾಣಿಪಾದಂ ನಿತ್ಯಂ ವಿಭುಂ ಸರ್ವಗತಂ ಸುಸೂಕ್ಷ್ಮಂ ತದವ್ಯಯಂ ತದ್ಭೂತಯೋನಿಂ ಪರಿಪಶ್ಯಂತಿ ಧೀರಾಃ. ಇದು ಅದೃಶ್ಯತ್ವಾಧಿಕರಣದ ಮೊದಲನೇ ಸೂತ್ರ. ಅದರ ಭಾಷ್ಯವಾಕ್ಯ ಮತ್ತು ಮುಂಡಕೋಪನಿಷತ್ತು ಅಥವಾ ಅಥರ್ವಣೋಪನಿಷತ್ತು ಅದರಲ್ಲಿ ಬಂದಿರುವಂತಹ ಒಂದು ವೇದವಾಕ್ಯ ಅದನ್ನು ಕೂಡ ನಾವೀಗ ನೋಡಿದ್ದೇವೆ. ಭಾಷ್ಯದಲ್ಲಿ ಹೀಗೆ ಅದರ ಪ್ರಸ್ತಾವ ಬಂದಿದೆ. ಅದೃಶ್ಯತ್ವ ಮೊದಲಾದ ಗುಣಗಳು, ಅದೃಶ್ಯತ್ವ, ಅಜ್ಞೇಯತ್ವ, ಯಾರಿಂದಲೂ ಪೂರ್ಣವಾಗಿ ತಿಳಿಯಲ್ಪಡದೇ ಇರುವಿಕೆ, ಅವೆಲ್ಲ ಗುಣಗಳನ್ನು ನೀವು ವಿಷ್ಣುವಿಗೆ ಪ್ರತಿಪಾದನೆ ಮಾಡಿ ತೋರಿಸಿದ್ದೀರಿ. ಅದೃಶ್ಯತ್ವಾದಿ ಗುಣ ವಿಷ್ಣೋ ಉಕ್ತಾ, ಭಾಷ್ಯದ ವಾಕ್ಯ ಓದ್ತಾ ಇದ್ದೇನೆ. ಅಲ್ಲಿ ಈ ಮುಂಡಕೋಪನಿಷತ್ತನ್ನು ನಾವು ಗಮನಿಸಿದರೆ ಹೀಗೊಂದು ವೇದವಾಕ್ಯ ಕಂಡು ಬರ್ತದೆ. ಅದಕ್ಕೇನರ್ಥ? ಎತ್ತದದ್ರೇಶ್ಯಂ, ಈ ನಮ್ಮ ವ್ಯಾಕರಣದಲ್ಲಿ ಅದೃಶ್ಯಂ ಅಂತ ಈಗ ನಾವು ರೂಪಗಳನ್ನ ನೋಡ್ತಿರ್ತೀವಿ. ಅದೃಶ್ಯ ಅಂದರೆ ನೋಡ್ಲಿಕ್ಕಾಗದೇ ಇರುವಂಥದ್ದು. ಇದು ಅದ್ರೇಶ್ಯ ಅಂತಿದೆ. ಅದು ಬೇರೆ ಯಾವುದಾದ್ರು ಧಾತು ಆಗಿರಬಹುದು ಅಥವಾ ಇದೇ ಧಾತುವಿಂದು ಅಂಥ ಒಂದು ರೂಪ ಇರಬಹುದು. ಅದನ್ನು ಮುಂದೊಂದ್ಸರಿ ನಾನು ಗಮನಿಸಿ ಹೇಳೋ ಪ್ರಯತ್ನ ಮಾಡ್ತೇನೆ. ಅದು ಪ್ರತ್ಯಕ್ಷದಿಂದ ಗೋಚರ ಅಲ್ಲ. ಅಗ್ರಾಹ್ಯಂ, ಅನುಮಾನ ಮತ್ತು ಆಗಮಗಳಿಂದಲೂ ಕೂಡ ಅದು ಗ್ರಾಹ್ಯ ಅಲ್ಲ. ಅಗೋತ್ರಂ, ಅದಕ್ಕೆ ಯಾವುದೇ ರೀತಿಯಾದಂಥ ಗೋತ್ರವೂ ಕೂಡ ಇಲ್ಲ. ಇಂಥ ಒಂದು ವಂಶ ಇತ್ಯಾದಿ ರೂಪವಾಗಿ ಯಾವುದೇ ಗೋತ್ರವೂ ಕೂಡ ಇಲ್ಲ. ವರ್ಣರಹಿತ, ಅವರ್ಣಂ, ಅವರ್ಣಂ ಅಂದರೆ ಪ್ರಾಕೃತವಾದಂಥ ಯಾವುದೇ ಬಣ್ಣ ಅದಕ್ಕಿಲ್ಲ ಅಂತ ನಾವು ಹೀಗೊಂದು ಅರ್ಥ ಮಾಡಬಹುದು. ಮತ್ತು ಅಚಕ್ಷುಶ್ರೋತ್ರಂ, ಪ್ರಾಕೃತವಾದ ಕಣ್ಣು, ಕಿವಿ ಇತ್ಯಾದಿಗಳು ಯಾವುದೂ ಇಲ್ಲ. ಹಾಗೆ ಅಪಾಣಿಪಾದಂ, ಪ್ರಾಕೃತವಾದಂಥ ಪಾದ ಮತ್ತು ಕಾಲು ಇವು ಕೂಡ ಇಲ್ಲ. ಅದು ನಿತ್ಯವಾಗಿದೆ. ವಿಭುಂ, ಸರ್ವತ್ರ ವ್ಯಾಪ್ತವಾಗಿದೆ, ಸರ್ವಸಮರ್ಥ ಆಗಿದೆ. ವ್ಯಾಪ್ತ ಅನ್ನೋದಕ್ಕಿಂತ ಸರ್ವಸಮರ್ಥ ಆಗಿದೆ. ಮತ್ತು ಸರ್ವಗತಂ, ಇದು ಸರ್ವತ್ರ ವ್ಯಾಪ್ತ ಅನ್ನೋದನ್ನು ತೋರಿಸ್ತದೆ. ಸುಸೂಕ್ಷ್ಮಂ, ಅತ್ಯಂತ ಸೂಕ್ಷ್ಮವಾದದ್ದು. ಅವ್ಯಯಂ, ಇದು ನಾಶರಹಿತ. ನಿತ್ಯ ಮತ್ತು ಅವ್ಯಯ ಅಂತ ಎರಡು ಥರ ಇದೆ. ಸ್ವಾಭಾವಿಕವಾಗಿ ಯಾವುದೇ ನಾಶವೂ ಇಲ್ಲ, ಯಾವುದೇ ಶಾಪ ಇತ್ಯಾದಿ ಕಾರಣಗಳಿಂದ ಅದಕ್ಕೆ ನಾಶವೂ ಕೂಡ ಇರೋದಿಲ್ಲ. ಅದರ ಸೂಕ್ಷ್ಮಾರ್ಥಗಳನ್ನು ಮುಂದೆ ನಾವು ನೋಡ್ತೇವೆ. ಅಥವಾ ಹುಟ್ಟು ಇಲ್ಲ, ನಾಶವೂ ಇಲ್ಲ, ಹೀಗೆಲ್ಲ ಅರ್ಥ ಮಾಡ್ಕೋಬಹುದು. ತದ್ಭೂತಯೋನಿಂ ಪರಿಪಶ್ಯಂತಿ ಧೀರಾಹ, ಧೀರರು ಅಂದರೆ ಜ್ಞಾನಿಗಳು. ಭೂತಯೋನಿಂ, ಎಲ್ಲ ಜೀವರ ಉತ್ಪತ್ತಿಯ ಕಾರಣ ಇದು ಅಂತ ಹೀಗೆ ಜ್ಞಾನಿಗಳು ಅನುಸಂಧಾನ ಮಾಡ್ತಾರೆ. ಪರಿಪಶ್ಯಂತಿ, ಕಾಣುತ್ತಾರೆ. ಇತ್ಯುಕ್ತ, ಹೀಗೆ ಪ್ರತಿಪಾದನೆ ಮಾಡಿ ಅದಾದಮೇಲೆ ಯಥೋರ್ಣನಾಭಿ ಸೃಜತೆ ಗೃಹತೆ ಚ ಯಥಾ ಪೃಥಿವ್ಯಾಮೋಷಧಯ ಸಂಭವಂತೆ ಯಥಾ ಸತಃ ಪುರುಷಾತ್ ಕೇಶರೋಮಾನಿ ತಥಾ ಅಕ್ಷರಾತ್ ಸಂಭವತೀಹ ವಿಶ್ವಂ ಅಂತ ಮುಂದೆ ಇನ್ನೊಂದು ಮಂತ್ರ ಬರ್ತದೆ. ಆ ಮಂತ್ರವನ್ನು ಗಮನಿಸಿದರೆ ಆ ಭಗವಂತನಿಂದ ಜಗತ್ತು ಹೇಗೆ ಹುಟ್ಟಿದೆ ಅಂತ ಹೀಗೆ ವರ್ಣನೆ ಮಾಡಿದಾರಲ್ಲಿ. ಯಥಾ ಊರ್ಣನಾಭಿ ಸೃಜತೆ ಗೃಹತೆ ಚ, ಒಂದು ಜೇಡ ತನ್ನ ಬಲೆಯನ್ನು ನೇಯ್ತದೆ, ಹಾಗೆ ಅದನ್ನು ಒಳಗೆ ಸೆಳೆದುಕೊತ್ತದೆ. ಹಾಗೆ ಯಥಾ ಪೃಥಿವ್ಯಾಂ ಔಷಧಯ ಸಂಭವಂತಿ, ಪೃಥ್ವಿಯಲ್ಲಿ ಔಷಧಗಳೆಲ್ಲ ಹುಟ್ಟುತ್ತವೆ. ಇದೇ ಈ 7ನೇ ಮಂತ್ರದಲ್ಲಿ ಮುಂದುವರೆದ ಭಾಗದಲ್ಲಿ ಯಥಾ ಸತಃ ಪುರುಷಾತ್ ಕೇಶಲೋಮಾನಿ ಭವಂತಿ. ಸತಃ ಪುರುಷಾತ್, ಬದುಕಿರುವ ಮನುಷ್ಯನಿಂದ ತಲೆ ಮೇಲೆ ಕೇಶ, ಮೈ ಮೇಲೆ ಲೋಮ ಇತ್ಯಾದಿಗಳು ಹುಟ್ಟುತ್ತಾ ಇರ್ತವೆ. ಅವನು ಸತ್ತೋಗಿದ್ರೆ ಹುಟ್ಟೋದಿಲ್ಲ, ಇದು ನಮ್ಗೆ ಗೊತ್ತಿದೆ. ತಥಾ ಅಕ್ಷರಾತ್ ಸಂಭವತೀಹ ವಿಶ್ವಂ, ಹಾಗೆ ನಾಶರಹಿತನಾದ ಭಗವಂತನಿಂದ ಈ ಸಮಸ್ತ ಪ್ರಪಂಚವೂ ಹುಟ್ಟುತ್ತದೆ ಅಂತ ಹೀಗೆ ವರ್ಣನೆ ಬಂದಿದೆ. ಯಥೋರ್ಣನಾಭಿ ಅಂತೇನು ಈ ಶ್ಲೋಕ ಇದೆಯಲ್ಲ, ಇದು ಅಥರ್ವಣೋಪನಿಷತ್ತಿನಲ್ಲಿ, ಇದನ್ನೇ ಭಾಗವತ ತಾತ್ಪರ್ಯದಲ್ಲಿ 1ನೇ ಸ್ಕಂದದ 11ನೇ ಅಧ್ಯಾಯದ 19ನೇ ಶ್ಲೋಕ
ಅದು ಪರೀಕ್ಷಿತನ ಒಂದು ವೈಭವವನ್ನು ವರ್ಣನೆ ಮಾಡುವಂಥ ಪ್ರಸಂಗ. ಅಲ್ಲಿ ಬ್ರಹ್ಮಪುರಾಣದ ಶ್ಲೋಕವೊಂದನ್ನು ಹೇಳಿದ್ದಾರೆ ಆಚಾರ್ಯರು. ದೃಷ್ಟಾಂತಗಳು ಹೇಗೆ ಹೇಗಿರ್ತವೆ ಅಂತ, ಬೇರೆ ಬೇರೆ ಥರದ ದೃಷ್ಟಾಂತಗಳು. ಈ ಊನ ದೃಷ್ಟಾಂತ, ಅಧಿಕ ದೃಷ್ಟಾಂತ ಇತ್ಯಾದಿಗಳನ್ನು ವರ್ಣನೆ ಮಾಡಿದ್ದಾರೆ. ಭಗವಂತನಿಂದ ಈ ಜಗತ್ತು ಹುಟ್ಟುತ್ತದೆ ಅಂತ ನಮಗೆ ಶಾಸ್ತ್ರ ಪ್ರಮೇಯವನ್ನು ವರ್ಣನೆ ಮಾಡುವಾಗ ಊರ್ಣನಾಭಿ ಅಂತ ಅನ್ನುವಂಥ ಒಂದು ದೃಷ್ಟಾಂತವನ್ನು ತಗೊಂಡಿದ್ದಾರೆ ಅಷ್ಟೆ. ಇವಕ್ಕೆಲ್ಲ ಊನ ದೃಷ್ಟಾಂತ ಅಂತ ಕರೀತಾರೆ. ಯಾವುದೋ ಕ್ಷುಲ್ಲಕವಾದ ದೃಷ್ಟಾಂತ. ಅವನು ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡುವಾಗ ನಮಗೆ ಬೇರೆ ಪ್ರಸಂಗ ಇಲ್ಲ, ಬೇರೆ ಏನು ಮಾರ್ಗ ಇಲ್ಲ, ಆದ್ದರಿಂದ ಇದನ್ನು ವರ್ಣನೆ ಮಾಡಿದ್ದಾರೆ ಅಷ್ಟೇ. ಇಂಥದ್ದೊಂದು ದೃಷ್ಟಾಂತ ಕೊಟ್ಟರೆ ಭಗವಂತನ ಮಹಿಮೆಯನ್ನು ನಮಗೆ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ನೀಚೋಪಮ ಅಂತಲೂ ಕೆಲವು ಕಡೆ ಹೇಳ್ತಿರ್ತಾರೆ. ಇವೆಲ್ಲ ಹೀಗೆ ಊನ ದೃಷ್ಟಾಂತ ಅಂತ ಬಂದಿದೆ, ಅದಕ್ಕಾಗಿ ನೆನಪು ಮಾಡ್ಕೊಂಡಿದ್ದೇನೆ. ಇತ್ಯುಕ್ತ, ಈಗ ಭಾಷ್ಯದ ವಾಕ್ಯ ನೋಡ್ತಾ ಇದ್ದೇನೆ. ಇತ್ಯುಕ್ತ ತಸ್ಮಾಚ್ಚ ಅಕ್ಷರಾತ್ ಪರತಃ ಪರಂ ಇತಿ ಪರಃ ಪ್ರತೀಯತೆ ಇತ್ಯತೋ ಅಬ್ರವೀತ್. ಇಲ್ಲಿ ಇದನ್ನು ವರ್ಣನೆ ನೋಡಿದರೆ, ಈ ನಾವೀಗೇನು ಅಥರ್ವಣ ಉಪನಿಷತ್ತಿನ ಭಾಗ ನೋಡ್ತಾ ಇದ್ದೇವೆ. ಮುಂದೆ ಅಕ್ಷರಾತ್ ಪರತಃ ಪರಃ ಅಂತ ಮುಂದೆ ಇನ್ನೊಂದು ಕಡೆ ಬರೋದಿದೆ. ಇತಿ ಪರಃ ಪ್ರತೀಯತೆ, ಅದರಿಂದ ಮತ್ಯಾರೋ ಒಬ್ಬನು ಈ ಜಗತ್ತಿಗೆ ಕಾರಣ ಅಂತ ಹೀಗೆ ತಿಳಿದು ಬರ್ತಾ ಇದೆ. ಮತ್ಯಾರೋ ಒಬ್ಬ ಜಗತ್ತಿಗೆ ಕಾರಣ ಅಂತ ಹಾಗಾದ್ರೆ ಅದು ಯಾರು ಅಂತ ಹೀಗೆ ನಮಗೆ ಜಿಜ್ಞಾಸೆ ಬರ್ತದೆ. ಆ ಜಿಜ್ಞಾಸೆ ಬಂದರೆ ಆ ಜಿಜ್ಞಾಸೆಯನ್ನು ಪರಿಹಾರ ಮಾಡಲಿಕ್ಕೋಸ್ಕರ ಈ ಅದೃಶ್ಯತ್ವಾದಿ ಗುಣಕೋ ಧರ್ಮೋಕ್ತೇ ಅನ್ನುವಂಥ ಮಾತು ಹೊರಟಿದೆ. ಎಲ್ಲವೂ ಕೂಡ ಭಗವಂತನೇ, ಎಲ್ಲ ಕಡೆ ಭಗವಂತನ ಬಗ್ಗೆನೇ ವರ್ಣನೆ ಮಾಡಿದ್ದಾರೆ. ಹಿಂದಿನ ಛಾಂದೋಗ್ಯ ಮೊದಲಾದ ಉಪನಿಷತ್ತುಗಳು, ಈ ಮುಂಡಕೋಪನಿಷತ್ತು ಅಥವಾ ಅಥರ್ವಣ ಉಪನಿಷತ್ತು, ಇಲ್ಲಿ ಎಲ್ಲ ಕಡೆಯೂ ಕೂಡ ಭಗವಂತನ ಮಹಿಮೆನೇ ವರ್ಣಿತ ಆಗಿದೆ ಹೊರತು ಮತ್ತೆ ಯಾರ್ದು ಕೂಡ ವರ್ಣನೆ ಬಂದಿಲ್ಲ ಅಂತ ಅದರ ತಾತ್ಪರ್ಯ. ಇಲ್ಲಿ ಅಕ್ಷರಾತ್ ಪರತಃ ಪರಃ ಅಂತ ಬಂದಿದೆ. ಅಕ್ಷರನಿಗಿಂತಲೂ ಪರ ಅಂತೇಳಿ ಪ್ರಸ್ತಾವ ಮಾಡಿದ್ದಾರೆ. ಅಕ್ಷರತತ್ವಕ್ಕಿಂತಲೂ ಉತ್ತಮನಾದವನಿಗಿಂತಲೂ ಉತ್ತಮ. ಅಕ್ಷರಾತ್ ಒಂದು ಪಂಚಮಿ ವಿಭಕ್ತಿ ಇದೆ, ಪರತಃ ಅಂತ ಮತ್ತೊಂದು ಪಂಚಮಿ ವಿಭಕ್ತಿ ಇದೆ, ತಸಿಲ್ ಪ್ರತ್ಯಯ ಇದೆ. ಅಕ್ಷರಕ್ಕಿಂತಲೂ ಉತ್ತಮವಾದ ಮತ್ತೊಂದು ತತ್ವ ಇದೆ, ಅದಕ್ಕಿಂತಲೂ ಉತ್ತಮ ಅಂತ ಮತ್ತೊಬ್ಬನ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಇತಿ ಪರಃ ಪ್ರತೀಯತೆ. ಇಲ್ಲಿ ಅದೃಶ್ಯನಾದ ಅಕ್ಷರ ಯಾರು ಅಂತ ನಮಗೊಂದು ಹೀಗೆ ಪ್ರಶ್ನೆ ಬರ್ತದೆ. ಅಕ್ಷರ ಎಂಬ ಶಬ್ದದಿಂದ ಯಾರನ್ನ ಇಟ್ಕೋಬೇಕು ಅಂತ ಹೀಗೆ ಜಿಜ್ಞಾಸೆ ಬಂದಾಗ ಅದೃಶ್ಯತ್ವಾದಿ ಗುಣಕಃ ಅನ್ನೋ ಸೂತ್ರವನ್ನು ಹೇಳಿ ಆ ಅಕ್ಷರ ಅಂದರೆ ಯಾರು ಅನ್ನೋದನ್ನೆಲ್ಲ ವೇದವ್ಯಾಸರು ಮುಂದೆ ಸಮರ್ಥನೆ ಮಾಡುವವರಿದ್ದಾರೆ. ಹೀಗೆ ಅಕ್ಷರ ಒಂದು ತತ್ವ, ಪರತಃ ಅದಕ್ಕಿಂತ ಉತ್ತಮವಾದ ಮತ್ತೊಂದು, ಅದಕ್ಕಿಂತ ಉತ್ತಮವಾದ ಮತ್ತೊಂದು ಅಂತ ಹೀಗೆ ಆ ಮುಂಡಕೋಪನಿಷತ್ನಲ್ಲಿ ಅದನ್ನು ವರ್ಣನೆ ಮಾಡಿದಂತೆ ಕಾಣಿಸ್ತದೆ. ಅದರ ಬಗ್ಗೆ ನಾವು ಮುಂದೆ ನೋಡಬೇಕಾಗಿದೆ. ಅದಕ್ಕಾಗಿ ವ್ಯಾಸರು ಈ ಸೂತ್ರವನ್ನು ಹೇಳಿದ್ದಾರೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಇದರ ತತ್ವಪ್ರಕಾಶಕ ಭಾಗವನ್ನು ನಾಳೆ ದಿವಸ ನೋಡೋಣ.